ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ. ಮತ್ತು ನಾನು ನಿಮಗೆ ಇವತ್ತು ಪ್ಯೂರ್ KSIC ಮೈಸೂರು ಸಿಲ್ಕ್ ಸೀರೆನ ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ KSIC ಮೈಸೂರು ಸಿಲ್ಕ್ ಸೀರೆಗಳು ನಿಮಗೆ ಬೇರೆ ಯಾವ ಔಟ್ಲೆಟ್ಸಲ್ಲೂ ಸಿಗಲ್ಲ. ಮೈಸೂರಿನಲ್ಲಿ KSIC ಸೀರೆಗಳನ್ನು ನೇಯುವಂತಹ ಒಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಿಂದ KSICಯ ಆಥರೈಸ್ಡ್ ಮಾರಾಟ ಮಳಿಗೆಗಳಿಗೆ ಮಾತ್ರ ಸೀರೆಗಳು ಹೋಗುತ್ತೆ. ನೀವು KSIC ಮೈಸೂರು ಸಿಲ್ಕ್ ಸೀರೆಗಳನ್ನ ತಗೋಬೇಕು ಅಂದರೆ ನೀವು KSIC ಔಟ್ಲೆಟ್ಗಳಿಗೆ ಹೋಗಬೇಕು. ಈ ಔಟ್ಲೆಟ್ಗಳು ಮೈಸೂರಲ್ಲೊಂದು 6ರಿಂದ 7 ಇದೆ, ಬ್ಯಾಂಗ್ಳೂರಲ್ಲೂ ಒಂದು 5ರಿಂದ 6 ಇದೆ, ಚೆನ್ನೈಲಿದೆ ಮತ್ತು ದಾವಣಗೆರೆಯಲ್ಲಿದೆ, ಚನ್ನಪಟ್ಟಣಲ್ಲೊಂದಿದೆ. ಓಕೆ, ಸೊ ಈ ಔಟ್ಲೆಟ್ಗಳಲ್ಲಿ ಬಿಟ್ಟರೆ KSIC ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಫಸ್ಟ್ ಥಿಂಗ್. ಎರಡನೇದು, ಈ ಶೈನ್, ಈ ಬಾರ್ಡರ್ ಏನಿದೆಯಲ್ಲ, ಒಂದು ಚಿಕ್ಕದೇ ಜರಿ ಬಂದ್ರೂ ಅದು ತುಂಬ ಶೈನಿಯಾಗಿರುತ್ತೆ. ನೀವು ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡ್ಬೋದು. ನೀವು 1 ಅಥವಾ 2 ಸೀರೆಗಳನ್ನ ನೀವು ಖರೀದಿ ಮಾಡಿದ್ದೀರಾ ಅಂದರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಬಟ್ ಫಸ್ಟ್ ಟೈಮ್ ಬೈ ಮಾಡೋರು ಎಲ್ಲಿ ಏನು ಗೊತ್ತಿರಲ್ಲ ಅಂಥವ್ರಿಗೆ ಈ ವಿಡಿಯೋ. ಫಸ್ಟ್ ಥಿಂಗ್, ನಾನು ಹೇಳ್ದಂಗೆ KSIC ಮಾರಾಟ ಮಳಿಗೆಯಲ್ಲೇ ನೀವು ಇದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೆಕೆಂಡ್ ಥಿಂಗು, ಈ ಬಾರ್ಡರ್ನ ಕೆಲವ್ರಿಗೆ ಅನಿಸುತ್ತೆ, ಓಕೆ ಈಗ ಮೈಸೂರು ಸಿಲ್ಕ್ ಅಂತ ಹೇಳ್ಕೊಂಡು ಮಾರ್ಕೆಟಲ್ಲಿ ಏನು ಇಮಿಟೇಷನ್ ಸೀರೆಗಳಿದೆ ಅದು ಕೂಡ ಇದೇ ಥರ ಶೈನಿಂಗ್ ಆಗಿರುತ್ತೆ. ಸೊ ಆವಾಗ ನಾವೇನು ಮಾಡಬೇಕು, ಪರ್ಟಿಕ್ಯುಲರ್ ಕೋಡ್ಗಳಿರುತ್ತೆ. ಈ KSIC ಸೀರೆಗಳಿಗೆ ಜಾಗ್ರಫಿಕಲ್ ಐಡೆಂಟಿಫಿಕೇಷನ್ ಸಿಕ್ಕಿರೋದ್ರಿಂದ ಸೊ ನಮಗೆ ಒಂದು ಹೋಲೋಗ್ರಾಮ್ ಇರುತ್ತೆ. ಈ ಸೀರೆಗಳಲ್ಲಿ ಒಂದು ಹೋಲೋಗ್ರಾಮ್ ಇರುತ್ತೆ ಮತ್ತು ಆ ಸೀರೆದು ಪರ್ಟಿಕ್ಯುಲರ್ ಕೋಡ್ ಏನಿರುತ್ತೆ ಆ ಕೋಡನ್ನು ಅವರು ಅದ್ರ ಮೇಲೆ ಎಂಬ್ರಾಯ್ಡರ್ ಮಾಡಿರ್ತಾರೆ. ಮತ್ತು ಏನದು ಪ್ರಿಂಟ್ ಆಗಿರುತ್ತೆ 100% ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ಈ ಥರ ಕೋಡ್ ಸ್ಟಾರ್ಟಿಂಗು KSIC ಅಂತಾನೆ ಬರುತ್ತೆ, ಫಾಲೋಡ್ ಬೈ ಸೀರೆದು ಸೀರಿಯಲ್ ನಂಬರು. ಓಕೆನಾ. ಪ್ರತಿಯೊಂದು ಸೀರೆಗೂ ಅವರು ಈ ಥರ ಕೋಡ್ಗಳನ್ನ ನೂಲ್ತಾರೆ. ಸೊ ಅದನ್ನು ಅಬ್ಸರ್ವ್ ಮಾಡಬೇಕು. ನಿಮಗೆ ಬಾರ್ಡರ್ ನೋಡಿ ನಿಮಗೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಈ ಥರ ಕೋಡ್ನ ನೋಡಿಬಿಟ್ಟು ಇದು ಮಾಡ್ಬೋದು. ಕೆಲವರು ಹೇಳ್ತಾರೆ ನಾವು ಫ್ಯಾಕ್ಟ್ರಿಯಿಂದನೇ ತರಿಸಿದ್ದೀವಿ, ಇದು ಮೈಸೂರು ಸಿಲ್ಕ್ ಸೀರೆನೇ ಅಂತ. ಬಟ್ KSIC ಫ್ಯಾಕ್ಟ್ರಿಯಿಂದ KSIC ಮಾರಾಟ ಮಳಿಗೆಗೆ ಬಿಟ್ಟು ಬೇರೆ ಯಾರಿಗೂ ಅವರು ಸೀರೆನ ಹೋಲ್ಸೇಲಾಗಿ ಕೊಡೋದಿಲ್ಲ. ಓಕೆನಾ. ಎಲ್ಲ ಸೀರೆಗಳಿಗೆ ಸ್ಟಾರ್ಟಿಂಗು ಸೀರೆ ನಾವೇನು ಉಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಪೋರ್ಷನಲ್ಲಿ ಈ ಥರ KSIC ಅಂತ ಬರೆದ್ಬಿಟ್ಟು ಸೀರೆದು ಸೀರಿಯಲ್ ನಂಬರ್ನ ಅವರು ಎಂಬ್ರಾಯ್ಡರ್ ಮಾಡಿರ್ತಾರೆ. ಪ್ಲಸ್ ಏನಿರುತ್ತೆ, ಶೈನಿಂಗ್ ಪ್ರಿಂಟಲ್ಲಿ ನಿಮಗೆ ಗೋಲ್ಡ್ ಕಲರ್ ಪ್ರಿಂಟಲ್ಲಿ KSIC 100% ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಪ್ರಿಂಟ್ ಆಗಿ ಬಂದಿರುತ್ತೆ. ಈ 2 ಥಿಂಗ್ಸು ಕಂಪ್ಲೀಟ್ ಅಥೆಂಟಿಕ್. ನೀವು ಫಸ್ಟ್ ಬೇರೆ ಊರಿಂದ ಬಂದಿರ್ತೀರಾ, ನಿಮಗೆ ಮೈಸೂರು ಅಂದಿದ ತಕ್ಷಣ ಮೈಸೂರುವರೆಗೂ ಬಂದಿದ್ದೀವಿ, ಒಂದು ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಳೋಣ ಅಂತ ಆಸೆ ಇದ್ದರೆ ಬೇರೆ ಯಾವುದೋ ಅಂಗಡಿಗಳಲ್ಲೂ ಮೈಸೂರು ಸಿಲ್ಕ್ ಸೀರೆ ಅಂತ ಬರೆದಿರೋ ಅಂಗಡಿಗಳಿಗೆ ನೀವು ಹೋಗಬೇಡಿ ಆಯಿತಾ. KSIC ಮಾರಾಟ ಮಳಿಗೆಗೆ ಹೋಗಿ. KSIC ಮಾರಾಟ ಮಳಿಗೆಗಳಿಗೆ ಹೋದರೆ ನಿಮಗೆ ಅಥೆಂಟಿಕ್ ಸೀರೆಗಳೇ ಸಿಗುತ್ತೆ. ಹಾಗೂ ನಿಮಗೆ ಬೇರೆ ಶಾಪಲ್ಲಿ ಹೋಗಿ ಯಾರಾದರೂ ಚೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯು ಕ್ಯಾನ್ ಸರ್ಚ್ ಫಾರ್ ದಿಸ್ ಕೋಡ್. ನಾನೇನಿವಾಗ ಕೋಡ್ ಮತ್ತು ಪ್ರಿಂಟ್ ತೋರಿಸ್ದೆ ಅದನ್ನು ಸರ್ಚ್ ಮಾಡ್ಬೋದು. ಪ್ಲಸ್ ಸೀರೆನ ನೀವು ಹೊಸದಾಗಿ ತೊಗೊಂಡಾಗ ಅದರಲ್ಲಿ ಒಂದು ಹೋಲೋಗ್ರಾಮ್ ಕೂಡ ಇರುತ್ತೆ. ಇದು ನನ್ನ ಸೀರೆಗಳು ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಹೋಲೋಗ್ರಾಮ್ನ ನಾನು ಕಿತ್ತಾಕಿದ್ದೀನಿ. ಓಕೆ, ಎಂಬ್ರಾಯ್ಡರಿ ಇರುತ್ತೆ. ಪ್ಲಸ್ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು KSIC 100% ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಗೋಲ್ಡನ್ ಕಲರಲ್ಲಿ ಪ್ರಿಂಟ್ ಆಗಿದೆ. ಇದು ಸೆವ್ರಲ್ ಡ್ರೈ ವಾಷಸ್ ಮಾಡಿದ್ರೂ ಆ ಪ್ರಿಂಟು ಹೋಗಿಲ್ಲ ನನಗೆ. ಸೊ ಇವಾಗೆಲ್ಲ ನಮಗೆ KSIC ಮೈಸೂರು ಸಿಲ್ಕ್ ಸೀರೆಗಳು ತುಂಬಾ ಡಿಮ್ಯಾಂಡ್ ಆಗಿರೋದ್ರಿಂದ ಸೀರೆ ತೊಗೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕಾಗಿದೆ. ಬೆಳಗ್ಗೆ ಹೋಗಿ ಸ್ಟಾಕ್ ಯಾವ ದಿನ ಬರುತ್ತೆ ಕೇಳಿಕೊಂಡು ಆವತ್ತಿನ ದಿನ ಹೋಗಿ ಬೆಳಗ್ಗೆ ಬೇಗ ಕ್ಯೂವಲ್ಲಿ ನಿಂತ್ಕೊಂಡು ನೀವು ಆ ಸೀರೆನ ಆರಿಸ್ಕೋಬೇಕಾಗತ್ತೆ. ಆಮೇಲೆ ಮುಂಚೆ ಥರ ಇವಾಗೆಲ್ಲ EMI ಫೆಸಿಲಿಟಿ ಇಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ EMI ಫೆಸಿಲಿಟಿ ಕೊಟ್ಟಿರೋರು ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಫುಲ್ ಕ್ಯಾಶ್ ಅಥವಾ ಕಾರ್ಡಲ್ಲೇ ಪೇ ಮಾಡಿ ತೊಗೋಬೇಕಾಗತ್ತೆ. ಈಸಿ ಪರ್ಚೇಸ್ ಸ್ಕೀಮ್ ಅಂತ ಇದೆ, ಬಟ್ ಅದು ನಾನು ಪ್ರಿಫರ್ ಮಾಡಲ್ಲ, ಬಿಕಾಸ್ ಅದರಲ್ಲಿ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಈ ಥರ ಸೀರೆಗಳು ಇದಕ್ಕೆ ಜಾರ್ಜೆಟ್ ಅಂತಾರೆ. ಮೈಸೂರು ಸಿಲ್ಕಲ್ಲಿ ಜಾರ್ಜೆಟ್ ಬಟ್ಟೆಯಲ್ಲಿ ಮೈಸೂರು ಸಿಲ್ಕ್ ಇದು ಜರಿ ನೋಡಿ ಎಷ್ಟು ಆಲ್ ಓವರ್ ಸ್ಯಾರಿ ಜರಿ ಇದೆ. ಸೊ ಬಾರ್ಡರು ಜರಿಗಳು ನಿಮಗೆ ಹೆಂಗೆ ಜಾಸ್ತಿ ಆಗುತ್ತೆ ಸೀರೆಯಲ್ಲಿ, ಹಾಗೆ ಸೀರೆದು ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸೀರೆಗಳಲ್ಲಿ ಪ್ಯೂರ್ ಮತ್ತು
ಪ್ಯೂರ್ ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಜೊತೆಗೆ ಸೀರೆ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮೈಸೂರು ಸಿಲ್ಕ್ ಸೀರೆಗಳಲ್ಲಿ ನಿಜವಾದ ಗೋಲ್ಡ್ ಮತ್ತು ಸಿಲ್ವರ್ ಯೂಸ್ ಮಾಡಿ ಜರಿಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನಾನು ಒಬ್ಬರು ಆಚಾರ್ಯ ಹತ್ರ ಹೋದಾಗ ಅವ್ರ ಹತ್ರ ಕಲ್ಲಿರುತ್ತಲ್ವ, ದಯವಿಟ್ಟು ಇದರಲ್ಲಿ ಸ್ವಲ್ಪ ಟೆಸ್ಟ್ ಮಾಡಿ ಹೇಳಿ ಅಂತ ಹೇಳಿದೆ. ಅವರು ಆ ಕಲ್ಲಿಗೆ ಅದನ್ನು ನನ್ನ ಸೀರೆ ಜರಿನ ಉಜ್ಜಿದಾಗ ಯೆಲ್ಲೋ ಕಲರ್ ಲೈನ್ ಬರಲಿಲ್ಲ. ಸೊ ಹಾಗಾಗಿ ಇದರಲ್ಲಿ ಗೋಲ್ಡ್ ಇಲ್ಲ ಮೇಡಮ್ ಅಂತ ಅವ್ರು ಹೇಳಿದ್ರು. ಪ್ಲಸ್ ಆ ಉಜ್ಜಿರೋ ಪೋರ್ಷನ್ ಏನಿದೆ ಅದು ಕೂಡ ಫೇಡ್ ಆಗಿ ಹೋಯಿತು. ಸೊ ಈ ಟೆಸ್ಟನ್ನು ನಾನು ನಂಬಬೇಕೋ ನಂಬಬಾರ್ದು ಅನ್ನೋದನ್ನು ನೀವು ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ಮೈಸೂರಿಗೆ ಬಂದು ಮೈಸೂರು ಸಿಲ್ಕ್ ಸೀರೆನ ಪರ್ಚೇಸ್ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.